ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್. ನನ್ನ ಜೀವನದ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಆಗಿ ಮಾವಿನಕಾಯಿ ಸಾಂಬಾರು, ಹಾಗೆ ಇನ್ಸ್ಟಂಟ್ ಉಪ್ಪಿನಕಾಯಿ, ಇನ್ಸ್ಟಂಟ್ ಚಕ್ಲಿ, ಹಾಗೆ ಸುಮಾರು ರೆಸಿಪಿ ಜೊತೆಗೆ ನನ್ನನ್ನು ನಾನು ಪ್ರತಿದಿನ ಹೇಗೆ ಮೋಟಿವೇಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಆ್ಯಸ್ ಅ ಮದರ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮು ಏನು ಮಾಡ್ತೋ ಅಮ್ಮು ಏನು ಮಾಡ್ತೋ ಬಾಯಿಲಿ ಏನಾಯ್ತಪ್ಪ? ಅಮ್ಮು ಏನ್ ಮಾಡ್ತು? ಅಮ್ಮು ಏನ್ ಮಾಡ್ತು? ಏನ್ ಮಾಡ್ತಮ್ಮು? ಆಯ್ತಿಲ್ಲ ಇಲ್ಲ ಆಯ್ತು, ಏನು ಮಾಡಲ್ಲ, ಸುಮ್ಮನೆ ನಮ್ಗೆ ಯೂಸ್ ಮಾಡ್ತಾ ಇರೋದು ಲವ್ ಲ್ಯಾಬ್ ಸುಪ್ರೀಂ ಪ್ಯಾಂಟ್ಸ್. ಒಂದು ಬೇಬಿಗೆ ಏನಾದರೂ ನಿಮಗೆ ಒಂದು ಒಳ್ಳೆಯ ಬೆಸ್ಟ್ ಡೈಪರ್ ಬೇಕಂತಂದರೆ ಇದಕ್ಕೆ ನೀವು ಹೋಗ್ಬೋದು. ಯಾಕೆ ಅಂತಂದರೆ ಇದರೊಳಗಡೆ ಸ್ಕಿನ್ ಕೇರ್ಗೆ ಅಂತಲೇ ಒಂದು 100 ಮಿಲಿಯನ್ ಬ್ರೀತಬಲ್ ಪೋರ್ಸ್ ಇರುತ್ತೆ, 360 ಡಿಗ್ರಿ ಸ್ಕಿನ್ ಕೇರ್ ಇರುತ್ತೆ. ಜೊತೆಗೆ ಆಲೋವೆರಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ರ್ಯಾಷಸ್ ಆಗೋದನ್ನು ಕೂಡ ತಡಿಬಹುದು. ಜೊತೆಗೆ 12 ಗಂಟೆವರೆಗೂ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ. 5 ಲೇಯರ್ ಸೂಪರ್ ಲೈಟ್ ಕೋರ್ ಇರುತ್ತೆ. ಸೂಪರ್ ಕಾಟನ್ ಥರನೇ ಇರುತ್ತೆ ಬಟ್ಟೆ ಇದು ನೋಡೋದಕ್ಕೆ. ಹಾಗೆ ಇದರೊಳಗೆ ನಮಗೆ ಬ್ಲೂ ಕಲರ್ ಸ್ಟ್ರಿಪ್ಸ್ ಕೊಟ್ಟಿರ್ತಾರಲ್ಲ, ಇದು ಬಂದ್ಬಿಟ್ಟು ನಾವು ಯೂಸ್ ಮಾಡಾದ್ಮೇಲೆ ಡಿಸ್ಪೋಸ್ ಮಾಡೋದಕ್ಕೆ. ಹಾಗೆ ಯೆಲ್ಲೋ ಕಲರ್ ಲೈನ್ ಏನಿದೆ ಅದು ಬಂದ್ಬಿಟ್ಟು ನಮಗೆ ಇಂಡಿಕೇಟರ್ ಥರ, ಮಕ್ಕಳಿಗೆ ಯಾವಾಗ ರಿಮೂವ್ ಮಾಡಬೇಕು ಅದು ಬ್ಲೂ ಕಲರ್ ಆಗಿರುತ್ತೆ, ಅವಾಗ ನಾವು ಆರಾಮಾಗಿ ರಿಮೂವ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಮಕ್ಕಳ ಸ್ಕಿನ್ನನ್ನು ಸೇಫಾಗಿ ಇಟ್ಕೊಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಸೇಮ್ ಲೈಕ್ ಕಾಟನ್ ಬಟ್ಟೆ ಹೇಗಿರುತ್ತೋ ನಾವು ಯೂಸ್ ಮಾಡಿದಾಗ ಹಾಗೆ ಇರುತ್ತೆ. ನಾರ್ಮಲಾಗಿ ಇದನ್ನು ಯೂಸ್ ಮಾಡಿದಾಗ ನಾವು ಡೈಪರ್ ಹಾಕಿದ್ದೀವಿ ಅನ್ನೋ ಫೀಲ್ ಮಗುಗೂ ಆಗೋದಿಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕಾಲ ಹತ್ರ ಕೂಡ ಎಲಾಸ್ಟಿಕ್ ಇರುತ್ತೆ, ಸೊಂಟದ ಹತ್ರ ಕೂಡ ಅಷ್ಟೇ ತುಂಬಾ ಫಿಟ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರಿಮೂವ್ ಮಾಡಬೇಕಾದ್ರೆ ಈ ಸ್ಟ್ರಿಪ್ಪನ್ನು ತೆಗೆದುಬಿಟ್ಟು ರೋಲ್ ಮಾಡಿ ನಾವು ರಿಮೂವ್ ಮಾಡಬಹುದು. ಈಸಿಯಾಗಿ ಮೆಸ್ಸಿ ಆಗದಲ್ಲೇ ಇರೋ ಹಾಗೆ ನಾವು ರಿಮೂವ್ ಮಾಡಿ ತೆಗಿಬೋದು. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿ ಹ್ಯಾಪಿಯಾಗಿ ಇರ್ತಾರೆ ಅಂತ ಹೇಳ್ಬೋದು. ನೀವೇನಾದರೂ ನ್ಯೂ ಮಾಮ್ ಆಗಿದ್ರೆ ಈ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇದರೊಳಗೆ ಎಷ್ಟು ನೀರನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಒಂದು ಟೆಸ್ಟ್ ಕೂಡ ಮಾಡಿದೆ. ಅಂತಂದರೆ ಡೈಪರ್ ಮೇಲೆ ನಾನು ಬ್ಲೂ ವಾಟರನ್ನು ಸ್ಪ್ರೆಡ್ ಮಾಡಿ ನೋಡಿದಾಗ ಕಂಪ್ಲೀಟಾಗಿ ಡ್ರೈ ಆಗಿದ್ದು, ಟಿಶ್ಯೂ ಪೇಪರ್ ಮೇಲೆ ಯಾವುದೇ ರೀತಿಯಾದಂತಹ ನೀರಿನ ಸ್ಪಾಟ್ ಇರಲಿಲ್ಲ. ಸೊ ಇಷ್ಟು ಇದು ಕಂಫರ್ಟಬಲ್ ಆಗಿ ಇರುತ್ತೆ ಮಕ್ಕಳಿಗೆ ಅಂತ. ಸೊ ನಿಮಗೆ ಬೇಕಂತಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಇನ್ನು ಬೆಳಗಿಂದ ಸಂಜೆ ತನಕ ಕೆಲಸ. ಹಾಗೆ ಇವಾಗ ಈ ಮಾವಿನಕಾಯಿ ಸೀಸನ್ ಇಲ್ಲ, ಗಿಡದಲ್ಲಿ ಇತ್ತು ಅಂತ ಹೇಳಿ ಒಂದು 3 ಮಾವಿನಕಾಯಿ ತೊಗೊಂಡು ಬಂದಿದ್ರು, ತೋತಾಪುರಿ ಮಾವಿನಕಾಯಿ. ಅದರ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಟೊಮೊಟೊ ಬಳಸೋದು ಬೇಕಾಗಲ್ಲ. ಬೇಳೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ, 2 ಲವಂಗ, ಹಾಗೆ ಚಕ್ಕೆ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಮಾವಿನಕಾಯನ್ನು ಸಣ್ಣ ಸಣ್ಣದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ. ಅದನ್ನು ಸಪ್ರೇಟ್ ಬೌಲಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. 2 ಮಿಕ್ಸ್ ಆದರೆ ದಾಲ್ನ ಸ್ಮ್ಯಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಒಸಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 2 ವಿಜಿಲ್ ಬಂದಮೇಲೆ ತೆಗೆದ್ರಾಯಿತು. ಇನ್ನು ಅದಕ್ಕೆ ನಾನು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ, ಬೆಳ್ಳುಳ್ಳಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ ಎತ್ಕೊಂಡಿದ್ದೀನಿ. ಈಗ 2 ವಿಜಿಲ್ ಆದಮೇಲೆ ಮಾವಿನಕಾಯಿ ಸ್ವಲ್ಪ ಅಂದರೆ ಚೆನ್ನಾಗಿ ಬೆಂದಿರುತ್ತೆ. ಒಂದೇ ಸರಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಳೆ ಜೊತೆಗೆ ಸ್ಮ್ಯಾಶ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇನ್ನು ಮಸ್ಕೋಬೇಕಾಗತ್ತೆ ಬೇಳೆನ. ಮಸ್ದಾದ್ಮೇಲೆ ಬೆಂದಿರೋ ಮಾವಿನಕಾಯಿನ ಅದರಲ್ಲಿ ಹಾಕ್ಕೊಳ್ಳೋದು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಮಾವಿನಕಾಯಿ ಇತ್ತಲ್ಲ, ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮಾಟೊ ಹಾಕೋ ಅವಶ್ಯಕತೆನೇ ಇರೋದಿಲ್ಲ, ಹುಳಿ ಅಂತೂ ಮಸ್ತಾಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಏನಾದರೂ ತೋತಾಪುರಿ ಮಾವಿನಕಾಯಿ ಸಿಕ್ಕಿದ್ರೆ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಹಾಗೆ ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು. ಇನ್ನು ಬೇಯಿಸಿ ಏನು ಮಸ್ತ್ ಇಟ್ಟಿದ್ನಲ್ಲ ಬೇಳೆ ಮತ್ತು ಮಾವಿನಕಾಯಿ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ರೆ ಮಾವಿನಕಾಯಿ ದಾಲ್ ರೆಡಿ ಆಗಿಬಿಡುತ್ತೆ. ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಒಂದು 2 ವೆರೈಟಿ ಮಾಡ್ಕೊಳ್ಳೋದು ನನಗೊಂಥರ ಅಭ್ಯಾಸ. ಏನೇ ಆಗಿರಲಿ ಟ್ರೈ ಮಾಡ್ತೀನಿ. ಇನ್ನು ಇನ್ಸ್ಟಂಟ್ ಉಪ್ಪಿನಕಾಯಿ ರೆಸಿಪಿ ನಾನು ಆಲ್ರೆಡಿ ಸುಮಾರು ಸರಿ ಹಾಕಿದ್ದೀನಿ, ಕ್ವಿಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಹಾಕಿಬಿಡ್ತೀನಿ. ಹಾಗೆ ಇವತ್ತು ಸ್ಪೆಷಲ್ ವ್ಯಕ್ತಿಗೋಸ್ಕರ ಒಂದಿಷ್ಟು ಸ್ಪೆಷಲ್ ರೆಸಿಪೀಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಪ್ರತಿ ಸಲ ನನಗೋಸ್ಕರ ಅಂತ ಯಾರಾದರೂ ಒಬ್ಬರು ಅಡುಗೆ ಮಾಡಿಕೊಡ್ತಾರೆ ಅಂತಂದರೆ ಅದು ಆ ಸ್ಪೆಷಲ್ ವ್ಯಕ್ತಿ ಮಾತ್ರ. ಅದಕ್ಕೋಸ್ಕರ ಅವ್ರಿಗೆ ನಾನು ಇವತ್ತು ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ಸರಿ ಪರ್ಫೆಕ್ಟಾಗಿ ಒಗ್ಗರಣೆ ಅದು ಎಲ್ಲ ಕೊಟ್ಬಿಟ್ರೆ ಒಂದು ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತಲ್ಲ, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಊಟನೂ ಕೂಡ ತುಂಬ ಕಮ್ಮಿ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲೇ
ಮೊದಲೇ ಅಷ್ಟು ಒಂದು ಊಟದ ಇಂಟ್ರೆಸ್ಟನ್ನು ನಾನು ಸವಿತಿರ್ತೀನಿ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಸೈಡಲ್ಲಿ ಇದ್ದಿದ್ದೊಂದು 2 ಪೀಸ್ ಮಾವಿನಕಾಯಿನ ಹಾಗೆ ಟೇಸ್ಟ್ ಮಾಡಿದೆ. ಸೀಸನ್ ಇಲ್ದಲೇ ಇರೋ ಟೈಮಲ್ಲಿ ಮಾವಿನಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಗೊತ್ತಿಲ್ಲ, ಬಟ್ ನನಗೆ ತುಂಬ ಫೇವ್ರೇಟ್. ವರ್ಷದಲ್ಲಿ ಯಾವ ಟೈಮಲ್ಲಿ ಕೊಟ್ಟರು ನಾನು ಮಾವಿನಕಾಯಿ ತಿಂದ್ಬಿಡ್ತೀನಿ. ಹಾಗಾಗಿ ಇನ್ನು ಬೆಳಗ್ಗೆನ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು, ಪ್ರಗತಿನ ಸ್ಕೂಲಿಗೆಲ್ಲ ಕಳಿಸಿದ್ವಿ. ಇನ್ನೇನು ಕ್ರಿಸ್ಮಸ್ ಹಾಲಿಡೇ ಬರೋದು ಸ್ಟಾರ್ಟ್ ಆಗಿದೆ, ಇನ್ನು ರಜಾ ಎಲ್ಲ ಇತ್ತು. ಸೊ ಹಾಗಾಗಿ ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಶೂಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸ್ಕೂಲಿಗೆಲ್ಲ ಕಳಿಸಿ ಫ್ರೆಶ್ ಅಪ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನೂ ಹಾಕಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಮನೇಲೇ ಇದ್ದರು, ನೈಟ್ ಶಿಫ್ಟ್ ಆದ್ದರಿಂದ. ಅದಕ್ಕೆ ಏನಂತಂದರೆ ಉಪ್ಪಿನಕಾಯಿಗೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಮೆಂತ್ಯ, ಕರಿಬೇವು ಹಾಕಿಬಿಟ್ಟು ಈ ಉಪ್ಪಿನಕಾಯಿ ಏನಿತ್ತಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಸಾಕು, ಇನ್ಸ್ಟಂಟಾಗಿ ಒಂದು ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಸೊ ಅದನ್ನು ಹಂಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹಾಕ್ಕೊಂಡು ತಿಂದಾಗ ಹೆಂಗಿರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ನನಗೆ ಆ್ಯಕ್ಚುಲಿ ಇವಾಗ ಅದನ್ನು ನೋಡ್ತಾ ಇದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ. ಖಾರ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಖಾರ ಹಾಕ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಸವಿತಾ ಇದ್ದರೆ ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಮಧ್ಯಾಹ್ನದ ಅಡುಗೆ ಇಷ್ಟ ಆಗಿತ್ತು. ಒಳ್ಳೆಯ ಊಟ ತಿನ್ನೋದಕ್ಕೂ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ಅದೇ ಏನು 100% ಸತ್ಯ. ಇವಾಗ ನಾನು ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿ ದಾಲು, ಒಂದಿಷ್ಟು ಹಪ್ಪಳ ಕರೆದಿದ್ದೆ, ಇನ್ನು ಪುದೀನ ಪುಡಿ ಮತ್ತು ಕೋಕೋನಟ್ ಪೌಡರ್ ಎಲ್ಲ ಇತ್ತು, ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಸೈಡಲ್ಲಿ ಒಂದು 2 ಏನು ತುತ್ತು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ದಾಲ್ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾವಾಗಾದ್ರೂ ತೋತಾಪುರಿ ಸಿಕ್ಕಿದ್ರೆ ಖಂಡಿತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಹೇಳಿ. ಮಾಡೋದಕ್ಕೆ ನನಗೆ ಬೆಸ್ಟ್ ಮೋಟಿವೇಟ್ ಬಂದುಬಿಟ್ಟು ನನ್ನ ತಾಯಿ. ಯಾಕೆ ಅಂತಂದರೆ ನಮಗಿಂತ ತುಂಬ ಡಬಲ್ ಕೆಲಸನೇ ಮಾಡ್ತಾರೆ, ಅವ್ರಿಗೆ ಸುಸ್ತೇ ಆಗೋದಿಲ್ಲ. ನಾವು ಮಾಡ್ತಾ ಇರೋದು ಏನೂ ಅಲ್ಲ, 4 ಗೋಡೆ ಮಧ್ಯೆ ಆರಾಮಾಗಿ 2 ಮಕ್ಕಳನ್ನ ನೋಡಿಕೊಂಡು ಕೆಲಸ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಈಸಿಯಾಗಿ ನಮ್ಮ ಜೀವನ ನಡೀತಾ ಇರುತ್ತೆ. ಬಟ್ ನನ್ನ ತಾಯಿದು ಇನ್ನೂ ಜಾಸ್ತಿ ಕೆಲಸ. ಅವರನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ದು ಏನೂ ಕೆಲಸನೇ ಅಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಪ್ರತಿದಿನ ಮೋಟಿವೇಟ್ ಅಂತ ತೊಗೊಳ್ಳೋದೆ ನನ್ನ ತಾಯಿನ. ಅವ್ರು ಮಾಡೋ ಕೆಲಸಗಳ ಮುಂದೆ ನಮ್ದು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಒಬ್ಬ ತಾಯಿಗೆ ಒಂದು ದೊಡ್ಡ ಕನಸು ಏನಂತಂದರೆ ಮಕ್ಕಳನ್ನ ಒಳ್ಳೆ ರೀತಿಯಾಗಿ ಬೆಳೆಸಬೇಕು ಅಂತಂದರೆ ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಮತ್ತು ಅವ್ರ ಸಕ್ಸಸ್ ಅಷ್ಟೇ ಅವ್ರ ತಾಯಿ ಕನಸಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಮೋಟಿವೇಟನ್ನು ಇಟ್ಕೊಂಡು ಮಾಡ್ತಾ ಇರ್ತೀವಿ. ಮತ್ತು ತಾಳ್ಮೆನೂ ಕೂಡ ಅಷ್ಟೇ ಬೇಕಾಗುತ್ತೆ ನಮಗೆ. ಚಿಕ್ಕ ಮಕ್ಕಳು ಮನೇಲಿ ಇದ್ದಾರೆ ಅಂತಂದರೆ ತಾಯಿಗೆ ಮೊದಲನೇದಾಗಿ ಕಲಿಬೇಕಾಗಿರೋ ಪಾಠನೇ ಎಷ್ಟು ಪೇಷನ್ಸ್ ಆಗಿರ್ತೀವಿ ಅಂತ. ಕೋಪ ಅನ್ನೋದು ಹಾಗೆ ಒಂದು ಕ್ಷಣದಲ್ಲಿ ಬಂದುಬಿಡುತ್ತೆ. 1 ನಿಮಿಷಕ್ಕಾಗಲೇ ಕೋಪ ಕಮ್ಮಿ ಆಗುತ್ತೆ. ಬಟ್ ನಾವು ಅದರಲ್ಲಿ ಏನಾದರೂ ಮಗುಗೆ ರೇಗಿದ್ರೆ, ಹೊಡೆದಿದ್ರೆ, ಬೈದಿದ್ರೆ ಅದು ನಮಗೆ ವಾಪಸ್ಸು ಆ ನೋವನ್ನು ಕೊಡುತ್ತೆ. ಹಾಗಾಗಿ ಆದಷ್ಟು ಬೇಗ ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಕೂಡ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ನಮಗೂ ಕೂಡ ಬ್ಯುಸಿ ಲೈಫಲ್ಲಿ ಹಸ್ಬೆಂಡ್ನ ಕಳಿಸ್ಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು, ಮತ್ತೊಂದು ಮಾಡಬೇಕು, ಇನ್ನೊಂದೇನೋ ಮಾಡ್ತಾ ಇರ್ತೀವಿ. ಅದ್ರ ಮಧ್ಯೆ ಮಕ್ಕಳು ಸಡನ್ನಾಗಿ ಬಂದು ಕಿರಿಕಿರಿ ಮಾಡಿದಾಗ ಖಂಡಿತ ಕೋಪ ಬರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊತಾ ಇರ್ತೀನಿ ಅಷ್ಟೇ. ಇನ್ನು ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ಮಕ್ಕಳು ಹುಷಾರು ತಪ್ಪಿದಾಗ ಒಂಥರ ನಮಗೆ ಬೇಜಾರಾಗಿಬಿಡುತ್ತೆ. ಎನಿ ಟೈಮ್ ನಗ್ನಾಗ್ತಾ ಖುಷಿಯಾಗಿ ನಮ್ಮನ್ನು ನಗಿಸ್ತಾ ಇರೋ ಮಕ್ಕಳು ಏನಾದರೂ ಹುಷಾರು ತಪ್ಪಿದ್ರೆ ಅದಕ್ಕಿಂತ ವರ್ಸ್ಟ್ ಡೇ ಇನ್ನೊಂದಿಲ್ಲ. ಪ್ರೀತಮ್ಗೆ ಸ್ವಲ್ಪ ಕೆಮ್ಮಾಗಿದೆ, ಅಂದರೆ ಫೀವರ್ ಇತ್ತು, ಫೀವರ್ ಕಡಿಮೆ ಆಯಿತು, ಸಡನ್ಲಿ ಕೆಮ್ಮಾಯಿತು. ನಾನು ಅಂದ್ಕೊಳ್ತೀನಿ ಮಾವಿನಕಾಯಿ ತಿಂದಿದ್ದಕ್ಕೆ ಇರಬಹುದು ಅಂತ. ಹಿಂದಿನ ದಿನ ಒಂದೇ ಒಂದು ಪೀಸ್ ತಿಂದಿದ್ದ ಅಷ್ಟೇ. ಸೊ ಅದು ನನಗೂ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಬಟ್ ಅಂದ್ಕೊಂಡಿದ್ದೀನಿ ಅದು ಅಲ್ಲದಲ್ಲಿ ಇನ್ನೊಂದೆರಡು ರೀಸನ್ ಇರ್ಬೋದು. ಬಟ್ ಕಾಯಿಲೆ ಯಾವ ರೀಸನಿಗೆ ಬರುತ್ತೆ ಅನ್ನೋದಕ್ಕಿಂತ ಅದು ಬಂದಮೇಲೆ ಅದನ್ನು ಹೇಗೆ ಕ್ಯೂರ್ ಮಾಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಏನೇನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲನೂ ಕೂಡ ಮಾಡಿದ್ದೆ. ಬಟ್ ನೆಗಡಿ ಒಂಥರ, ಜ್ವರ ಒಂಥರ, ಕೆಮ್ಮು ಬಂದರೆ ಮಾತ್ರ ಅದು ಒಂದೊಂದು ವಾರ ತುಂಬ ಸತಾಯಿಸುತ್ತೆ ಅಂತ ಹೇಳ್ತಾರೆ. ತುಂಬ ಕಷ್ಟಪಡ್ತಾ ಇದ್ದ ಅವನು ಕೆಮ್ಮಬೇಕಾದ್ರೆ. ಅದು ಅವ್ರಿಗೆ ಗೊತ್ತಾಗೋದಿಲ್ಲ, ಒಂಥರ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಈ ಕುತ್ತಿಗೆ ಹತ್ರನೇ, ಅದು ಕೆಮ್ಮಬಾರ್ದು ಅಂತ ಹೇಳಿ. ಆ ಟೈಮಲ್ಲೆಲ್ಲ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗತ್ತಲ್ಲ, ಒಂದು ಸರಿ ಕಾಯಿಲೆ ಅಂತ ಬಂದಮೇಲೆ ಅದನ್ನು ನಿಭಾಯಿಸೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಈ ಥರ ನಮ್ಮನ್ನು ನಾವು ಆ್ಯಸ್ ಅ ಮದರ್ ಆಗಿ ಮೋಟಿವೇಟ್ ಮಾಡಿಕೊಳ್ಳೇಬೇಕು. ಮಾಡಿಕೊಂಡ್ರೆ ಅದೊಂಥರ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಎಂಡ್ ಆಫ್ ದ ಡೇ ಅಂತ ನಾನು ಹೇಳ್ತೀನಿ. ಇಲ್ಲ ಹಿಂಗೋ ಹೋಗ್ಬಿಡ್ಲಿ, ಏನು ಮೋಟಿವೇಶನು ಬೇಡ, ಏನೂ ಬೇಡ,
ನಾನು ಕೋಪ ಮಾಡ್ಕೊಳ್ಳೋದೆ ಅಥವಾ ನನ್ನ ಸಡನ್ನಾಗಿ ಕೋಪ ಬರುತ್ತೆ, ನೀ ಹಿಂಗೆ ಇರಬೇಕು, ಇದೆಲ್ಲ ರೆಸ್ಟ್ರಿಕ್ಷನ್ಸ್ ಮಕ್ಳ ಹತ್ರ ನಡೆಯೋದೇ ಇಲ್ಲ. ಯಾಕೆಂತಂದರೆ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತೀವೋ ನೆಕ್ಸ್ಟ್ ಅವ್ರು ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಸಲ ಏನಾದರೂ ಸಣ್ಣ ಮಿಸ್ಟೇಕ್ ಆದ್ರೂ ನಾನು ಪ್ರೀತಮ್ನ ಸಾರಿ ಕೇಳ್ತೀನಿ. ಸೊ ಹಾಗಾಗಿ ಅವನಲ್ಲಿ ಒಂದು ಒಳ್ಳೆ ಹ್ಯಾಬಿಟ್ ಏನು ಸ್ಟಾರ್ಟ್ ಆಗಿದೆ ಅಂತಂದರೆ, ಸಣ್ಣದಾಗಿ ಏನಾದರೂ ನನಗೆ ಅವ್ನ ಕೈ ಟಚ್ ಆದ್ರೂ ಮಮ್ಮಿ ಸಾರಿ ಇದು ಒಂದು ವರ್ಡ್ ಬಂದೇ ಬರುತ್ತೆ ಅವನ ಬಾಯಲ್ಲಿ. ಹಾಗಾಗಿ ನಾವೇನು ರಿಯಾಕ್ಟ್ ಮಾಡ್ತೀವೋ ಮಕ್ಕಳು ಅದನ್ನೇ ಕಲಿತಾರೆ ಅಷ್ಟೇ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಒಂದು 2 ಮೆಣಸನ್ನು ಕುಟ್ಬಿಟ್ಟು ಅರಿಶಿನ ಜೊತೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಕುಡಿಸ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗುತ್ತೇನೋ ಕೆಮ್ಮು ನೋಡೋಣ ಅಂತ ಹೇಳಿ. ಇನ್ನು ಕಫದ ಸಿರಫನ್ನು ಕೂಡ ಹಾಕಿದೆ, ಬಟ್ ಅದೇನಷ್ಟು ವರ್ಕ್ ಆಗಿಲ್ಲ. ಯಾಕೆಂದರೆ ಕೆಮ್ಮು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಇನ್ನೇನು ಇಲ್ಲ, ಕ್ರಿಸ್ಮಸ್ ಹಾಲಿಡೇಸ್ ಆ್ಯಂಡ್ ಒಂದು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇಷ್ಟು ಬಟ್ಟೆ ಯಾಕೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಪ್ರೀತಮ್ದು, ಪ್ರಗತಿದು, ನಂದು ಒಂದು ಸಣ್ಣದ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು 1 ವೀಕ್ ಅಷ್ಟೇ ರಜಾ ಇದೆ. ಸೊ ಆರಾಮಾಗಿ ಹೋಗ್ಬಿಟ್ಟು ಬರೋಣ, 1 ವೀಕ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಲೈಫಲ್ಲಿ ನಾನು ಯಾವಾಗಲೂ ಫಾಲೋ ಮಾಡೋದು ಒಂದೇ. ನಾನು ಇಲ್ಲಿ ಯೂಟ್ಯೂಬಲ್ಲಿ ಅಥವಾ ನಾನು ಪಟ ಅಂತ ಮಾತಾಡೋದೆಲ್ಲ ನೀವು ನೋಡಿದಾಗ ತುಂಬ ಮಾತಾಡ್ತೀನಿ ಅಂತ ಎಲ್ಲ ಅನಿಸ್ಬೋದು. ಆದರೆ ನಾನು ತುಂಬ ಸೈಲೆಂಟಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಮಾತಾಡುವಂತಹ ಗಿಳಿ ತುಂಬ ಮೇಲಕ್ಕೆ ಹಾರೋಕ್ಕಾಗಲ್ಲ. ತುಂಬ ಸೈಲೆಂಟಾಗಿರುವಂತಹ ಒಂದು ಹದ್ದು ಸಿಕ್ಕಾಬಟ್ಟೆ ಅಂದರೆ ಒಂದು ಸ್ಕೈಯನ್ನು ಟಚ್ ಮಾಡೋ ಲೆವೆಲಿಗೆ ಆರೋಷ್ಟು ಪವರ್ ಇರುತ್ತೆ. ಹಾಗಾಗಿ ಮಾತಲ್ಲಿ ನಾವು ಆಡೋ ರಭಸದಲ್ಲಿ ಎಷ್ಟೋ ವಿಚಾರಗಳನ್ನ ಬಿಟ್ಕೊಟ್ಬಿಡ್ತೀವಿ, ಅಥವಾ ಎಷ್ಟೋ ವಿಚಾರ ಮಾತಾಡಬಾರ್ದು ಅನ್ನೋದನ್ನು ಕೂಡ ಮಾತಾಡ್ಬಿಟ್ಟಿರ್ತೀವಿ. ಆಮೇಲೆ ಒಂದು ರಾಂಗ್ ಪರ್ಸನ್ ಹತ್ರ ನಮ್ಗೆ ಬೇಡದಲ್ಲಿರೋದನ್ನು ಕೂಡ ಹೇಳ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಆದಷ್ಟು ಮಾತಲ್ಲಿ ಕಂಟ್ರೋಲ್ ಇರಲಿ. ಹುಮನ್ ಆಗಿ ನಾನು ಹೇಳ್ತೀನಿ, ಆ್ಯಸ್ ಅ ಮದರ್ ಅಂತ ನಾನು ಹೇಳೋದಿಲ್ಲ. ಹೆಣ್ಮಕ್ಳಾಗಲಿ ಅಥವಾ ಹುಡುಗಿ ಆಗಿರಲಿ ಅಥವಾ ಹುಮನ್ ಆಗಿರಲಿ ಎಲ್ಲರೂ ಅಷ್ಟೇ, ಸ್ವಲ್ಪ ಮಾತಲ್ಲಿ ಕಂಟ್ರೋಲ್ ಇದ್ದರೆ ತುಂಬ ಒಳ್ಳೆಯದು ನಮಗೆ. ಯಾಕೆ ಅಂತಂದರೆ ಅದು ತುಂಬ ಒಂದು ಮೇನ್ ರೋಲ್ನ ಪ್ಲೇ ಮಾಡುತ್ತೆ ಲೈಫಲ್ಲಿ. ನಾವು ಏನು ಮಾತಾಡ್ತಾ ಇದ್ದೀವಿ, ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ಆ ಪದಗಳು ರಿಯಾಕ್ಟ್ ಹೆಂಗೆ ಮಾಡ್ತಾರೆ ಅವರು ಅನ್ನೋದನ್ನು ಫಸ್ಟ್ ತಿಳ್ಕೊಂಡೇ ಮಾತಾಡಬೇಕು. ಇಲ್ಲ ಅಂತಂದರೆ ಅವೆಲ್ಲ ನಮಗೆ ಎಫೆಕ್ಟ್ ಆಗೋದು. ಹಾಗಾಗಿ ಆದಷ್ಟು ನಾನು ನನ್ನ ರಿಯಲ್ ಲೈಫಲ್ಲಿ ಸ್ವಲ್ಪ ಸೈಲೆಂಟಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ತುಂಬ ದೂರ ಇರೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ. ಏನಂದರೆ ಪರ್ಸ್ನಲ್ ವಿಚಾರಗಳನ್ನ ತುಂಬ ಮುಚ್ಚಿಡೋಕ್ಕೆ ಆಗಲ್ಲ ಅನ್ನೋವಂಥ ಸಂದರ್ಭದಲ್ಲಿ ನಾನು ಹೇಳೋಕ್ಕೂ ಹೋಗಲ್ಲ, ಅವರಿಂದ ಸ್ವಲ್ಪ ಅವಾಯ್ಡ್ ಆಗಿದ್ಬಿಡ್ತೀನಿ. ಯಾಕೆಂತಂದರೆ ನಮ್ಮ ವಿಚಾರಗಳನ್ನು ತಗೊಂಡು ನಮಗೆ ರಿವರ್ಸ್ ಹಾಕೋ ಜನ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಹಾಗೆ ಇವಾಗ ಪ್ರತಿ ಸಲ ಅಮ್ಮ ಮನೆಗೆ ಹೋದಾಗ ನಮಗೋಸ್ಕರ ಸ್ಪೆಷಲ್ಲಾಗಿ ಏನಾದರೂ ಅಡುಗೆ ಮಾಡಿಕೊಡ್ತಾ ಇರುತ್ತೆ. ಇವತ್ತು ಏನಾದರೂ ಮಾಡಬೇಕು, ನಾನು ನಾಳೆ ಅಮ್ಮ ಮನೆಗೆ ಹೋಗ್ತೀನಿ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಏನು ಮಾಡಲಿ ಅಂತ ನೆನಪಾದಾಗ ಇನ್ಸ್ಟಂಟಾಗಿ ಮನೇಲಿ ಏನಿತ್ತು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೆಂದರೆ ಟೈಮ್ ಇರಲಿಲ್ಲ ಹೊರಗಡೆ ಹೋಗಿ ತೊಗೊಂಡು ಬರೋದಕ್ಕೆ. ಟೈಮ್ ಇಲ್ಲ ಅಂತಲ್ಲ, ಬಟ್ ಹೋಗೋಕ್ಕೆ ಆಗಿಲ್ಲ, ಆ ಸಿಚುವೇಷನಲ್ಲಿತ್ತು. ಸೊ ಹಾಗಾಗಿ ನಾನು ಹೊರಗಡೆ ಹೋಗಿಲ್ಲ. ಇನ್ನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮನೇಲೇ ಇತ್ತು. ಆಮೇಲೆ ಇವಾಗೇನು ಹೊರಗಡೆ ಹೋಗಲೇಬೇಕು ಅಂತ ಏನೂ ಇಲ್ಲ, ಏನು ಬೇಕೋ ಇನ್ಸ್ಟಂಟಾಗಿ ಬಂದುಬಿಡುತ್ತೆ. ಬಟ್ ಇರೋದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಎಲ್ಲ ತೊಗೊಂಡು ಬಂದಿದ್ರು ಊರಿಂದ ಫ್ರೆಶ್ ಆಗಿ. ಅದನ್ನ ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ. ಹಾಗೆ ಇನ್ಸ್ಟಂಟಾಗಿ ರೈಸ್ ಚಕ್ಲಿ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ರಾಗಿ ಚಕ್ಲಿ ಮಾಡಿದೆ, ಈ ಸರಿ ರೈಸ್ ಚಕ್ಲಿ ಮಾಡ್ಕೊಳ್ಳೋಣ. ಮತ್ತು ಒಂದು ಮಖಾನ ಸ್ವೀಟ್ ಏನಾದರೂ ಮಾಡ್ಕೊಂಡು ಹೋಗೋಣ. ಅಮ್ಮಂಗೆ ಇಷ್ಟ ಆಗುತ್ತೆ, ಅಥವಾ ಟೀ ಟೈಮಲ್ಲಿ ಏನಾದರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ. ಲಾಸ್ಟ್ ಟೈಮ್ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಹೋಗಿದ್ದಾಗ ಅಮ್ಮಂಗೆ ಇಷ್ಟ ಆಗಿತ್ತು ತುಂಬ. ಅದಕ್ಕೋಸ್ಕರ ಆಮೇಲೆ ಕ್ಯಾರೆಟ್ ಹಲ್ವಾಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ. ನಾವು ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ತುಪ್ಪಕ್ಕೆ ನಾನು ತುರಿದಿರೋ ಕ್ಯಾರೆಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಅಡುಗೆ ಮಾಡೋಷ್ಟು ನನ್ನ ಹಸ್ಬೆಂಡ್ಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಹೊರಟರು. ಇನ್ನು ನನ್ನ ಫ್ರೆಂಡ್ ಕೂಡ ಹಾಗೆ ಬಂದರು. ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಮಾಡೋದಕ್ಕೆ ಟೈಮ್ ಆಗೋಯ್ತು ಅಂತ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬಂದೆ. ಇದಕ್ಕೆ ಕ್ಯಾರೆಟನ್ನು ನೀವು ಎಷ್ಟು ತಾಳ್ಮೆಯಿಂದ ಸಾಫ್ಟಾಗಿ ಆಗೋ ತನಕ ಬೇಯಿಸ್ಕೊಳ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಂಡು ಅದು ಕೂಡ ಮೆಲ್ಟಾಗಿ ಕ್ಯಾರೆಟು ಸಕ್ಕರೆ ಎಕ್ಸ್ಟ್ರಾ ನೀರೆಲ್ಲ ಕನ್ಕೋತಾರ ಅದನ್ನು ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಒಂದು 40-50% ಬೆಂದಿದೆ ಅನ್ನುವಾಗ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಅದಕ್ಕೂ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ, ಮಖಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಮಖಾನ ಮಾಡ್ಕೊಂಡ್ಬಿಡೋಣ ಅಂತ. ಅದು ಆಲ್ರೆಡಿ ಒಂದು 20% ಪ್ರೊಸೀಜರ್ ಆಗಿದ್ರು ನನಗೆ. ಈ ರೆಸಿಪಿ ಮುಗಿದ ಮೇಲೇ ಕ್ಯಾರೆಟ್ ಹಲ್ವಾ ಮಾಡೋಕ್ಕಾಗುತ್ತೆ. ನೋಡಿ ಇಷ್ಟು ಗಟ್ಟಿ ಆಗಿದೆ, ನೀರೆಲ್ಲ ಕಡಿಮೆ ಆಗಿದೆ. ಕ್ಯಾರೆಟಲ್ಲಿ ನೀರು ಬಿಟ್ಕೊಂಡಿತ್ತಲ್ಲ ಅದೆಲ್ಲ ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕ್ತಲೇ ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ನಾನು ಕಾಯಿ ತುರಿ ಹಾಕ್ತೀನಿ. ಆಮೇಲೆ ಇದರದ ರೆಸಿಪಿ ಓನರ್ ನನಗೆ ಹೇಳ್ಕೊಟ್ಟಿದ್ದು ಯಾರು ಅಂತಂದರೆ ನನ್ನ ಹಸ್ಬೆಂಡು. ಅವ್ರು ಹೇಳ್ಕೊಟ್ಟಿದ್ದನ್ನೇ ನಾನು ಕಲ್ತ್ಕೊಂಡಿದ್ದು. ಫಸ್ಟು ನಾನು ಕ್ಯಾರೆಟ್ ಹಲ್ವಾ ಹೇಳ್ಕೊಟ್ಟಿದ್ದು ನನ್ನ ಹಸ್ಬೆಂಡ್. ನನಗೆ ಕ್ಯಾರೆಟ್ ಹಲ್ವಾ ಅಂತಲೇ ಗೊತ್ತಿರಲಿಲ್ಲ ಮತ್ತು ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಯಾವ ರೆಸಿಪಿನೂ ನಾನು ಯಾರ ಹತ್ರನೂ ಕಲ್ತ್ಕೊಂಡಿಲ್ಲ. ನೋಡಿರೋದು, ತಿಂದಿರೋದು ಅಥವಾ
ಯಾರ ಹತ್ರನಾದರೂ ಕೇಳಿದಾಗ ಅವ್ರು ಈ ಥರ ಮಾಡಿದೆ ಅಂತ ಹೇಳಿರೋದು. ಇದನ್ನು ನೋಡೇ ನಾನು ಕಲ್ತ್ಕೊಂಡಿದ್ದು. ಅಡುಗೆ ಕಲಿಯೋಕ್ಕೆ ಮುಂಚೆಗೆ ಮದುವೆ ಆಗೋಗಿತ್ತು. ಸೊ ಹಾಗಾಗಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಕುದಿಸೋಣ. Potato, lettuce, onion, sweet potato, lady finger, popcorn, ಹೇಳು ಪ್ರೀತು. popcorn, chocolate, cornflakes, sandwich, sandwich ಅನ್ನು sandwich, sandwich. ಚಿನ್ನು ಏನ್ ಹೇಳ್ತಾ ಇದೀಯಾ? ನೀನ್ ಹೇಳು. ನೋ ಗಾಡ್. ಏನಾಯ್ತು ಗಾಡ್ಗೆ? ಇನ್ನು ಪ್ರೀತಮ್ ತುಂಬ ಆಟ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಪ್ರಗತಿಗೆ ಒಂದು ಸಣ್ಣ ಬುಕ್ಸ್ ಇತ್ತು, ಅದರಲ್ಲಿ ಇರೋದನ್ನೆಲ್ಲ ಹೇಳ್ತಾ ಇರು, ಅವನು ರಿಪೀಟ್ ಮಾಡ್ತಾನೆ, ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳಿದೆ. ಪ್ರಗತಿ ಹೇಳ್ಕೊಡ್ತಾ ಇದ್ರು. ಇನ್ನು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಕೂಡ ನಾನು ಆಲ್ರೆಡಿ ಒಂದ್ಸರಿ ಹಾಕಿದ್ದೆ, ಬಟ್ ಆ ಟೈಮಲ್ಲಿ ನಾನು ಏನಂತಂದರೆ ಮನೆ ದೇವ್ರಿಗೆ ಹೋಗಿದ್ವಿ. ಬಟ್ ಸಣ್ಣ ರೆಸಿಪಿ ಇತ್ತು, ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ಪಾಕ ರೆಡಿ ಮಾಡ್ಕೊಂಡು ಬಿಳಿ ಎಳ್ಳು ಹಾಕ್ಕೊಂಡು ಫ್ರೈ ಮಾಡಿರೋ ಮಖಾನ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೊಂಡ್ರೆ ಸ್ವೀಟ್ ರೆಡಿ ಆಗಿಬಿಡುತ್ತೆ ಇನ್ಸ್ಟಂಟಾಗಿ. ಚೆನ್ನಾಗೂ ಇರುತ್ತೆ ಇದು, ನೀವು ಟ್ರೈ ಮಾಡಿ, ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಲ್ಲಿ ಕ್ಯಾರೆಟ್ ಹಲ್ವಾ ಕೂಡ ರೆಡಿ ಆಯಿತು. ಕ್ಯಾರೆಟ್ ಹಲ್ವಾ ಹೇಗೆ ಆಗಿದೆ ಫೈನಲಿ ಅನ್ನೋದಕ್ಕೆ ಏನಂತಂದರೆ, ನೀವು ತಿರುಗಿಸ್ಬೇಕಾದ್ರೆ ಏನು ಬಾಣಲಿಗೆ ನೀರು ಥರ ಕಚ್ಕೋಬಾರ್ದು, ಬಿಡಬೇಕು. ಆ ಥರ ಬಂದರೆ ಕ್ಯಾರೆಟ್ ಹಲ್ವಾ ರೆಡಿ ಇದೆ ಅಂತ. ಇನ್ನು ರೆಡಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಜಜ್ಜಿಬಿಟ್ಟು ಅದರದ್ದು ಪೌಡರನ್ನು ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಬಂದರೆ ಮಾತ್ರ ಆ ಕ್ಯಾರೆಟ್ ಹಲ್ವಾದು ಟೇಸ್ಟ್ ಏನಿದೆ ಅದು ಉಳಿಯುತ್ತೆ. ನೋಡಿ, ಈ ಥರ ತಿರುಗಿಸ್ಬೇಕಾದ್ರೆ ನೀರು ಕಚ್ಕೋಬಾರ್ದು, ಹಿಂಗೆ ನೀಟಾಗಿ ಬಿಟ್ಕೋಬೇಕು. ಇಲ್ಲಿಗೆ 2 ರೆಸಿಪಿ ಆಯಿತು. ಇನ್ನು ಅಕ್ಕಿ ಚಕ್ಲಿ, ಇನ್ಸ್ಟಂಟ್ ಚಕ್ಲಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ನಿಮ್ಮ ತಾಯಿಗೆ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿಕೊಡ್ಬೇಕು, ಅಥವಾ ನಮ್ಮ ಅಮ್ಮಂಗೆ ಈ ರೆಸಿಪಿ ಅಂದರೆ ತುಂಬ ಇಷ್ಟ, ನಾನು ಯಾವಾಗಾದರೂ ನಾನು ಟ್ರೈ ಮಾಡಿ ಅವರಿಗೆ ಸರ್ಪ್ರೈಸಾಗಿ ಮಾಡಿಕೊಡ್ಬೇಕು ಅಂತ ನನಗೆ ಇಷ್ಟ ಇದೆ ಅಂತ ನಿಮ್ಮ ತಾಯಿಗೆ ಯಾವ ರೆಸಿಪಿ ಫೇವ್ರೇಟ್ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾನು ಕೂಡ ತಿಳ್ಕೊಳ್ತೀನಿ. ಇನ್ನು ಇದು ನಮ್ಮ ಅಮ್ಮನಿಗೆ ಫೇವ್ರೇಟ್ ಅಂತಲ್ಲ, ಬಟ್ ಇಷ್ಟಪಟ್ಟಿದ್ರು, ಸೊ ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಏನಂತಂದರೆ 3 ಭಾಗದಷ್ಟು ಅಕ್ಕಿ ಹಿಟ್ಟು, ಅದರಲ್ಲಿ 1 ಭಾಗದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ 3 ಕಪ್ಪಷ್ಟು ಏನಾದರೂ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಬಿಳಿ ಎಳ್ಳು, ಬೆಣ್ಣೆ, ಹಾಗೆ ಬಿಸಿ ಬಿಸಿ ಎಣ್ಣೆ ಮತ್ತು ಸ್ವಲ್ಪ ಬೆಚ್ಚಗಿರೋ ನೀರು ಇಷ್ಟನ್ನು ಹಾಕಿ ಅದಕ್ಕೆ ಚೆನ್ನಾಗಿ ನಾದಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಚೆನ್ನಾಗಿ ಈ ಥರ ಅದಕ್ಕೆ ನಾದಿ ಸ್ವಲ್ಪ ತೇವದ ಬಟ್ಟೆ ಹಾಕಿ ಹಾಗೆ ಇಟ್ಬಿಡ್ಬೇಕು, ಇಲ್ಲಾಂತಂದರೆ ಓಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ಏನು ಚಕ್ಲಿ ಒಕ್ಕಲು ಏನು ಬರುತ್ತಲ್ಲ, ಚಕ್ಲಿ ಪ್ರೆಸ್ ಮಾಡೋ ಮಿಷಿನು, ಅದರಲ್ಲಿ ನೀವು ಈ ಥರ ಹಾಕ್ಕೊಂಡ್ರೆ ನೋಡಿ ಸ್ವಲ್ಪನೂ ಕೂಡ ಚಕ್ಲಿ ಓಡ್ಕೊಂಡಿಲ್ಲ, ತುಂಬ ಗಟ್ಟಿಗೆ ಬಂದಿಲ್ಲ, ತುಂಬ ಮೆದುವಾಗೆ ಪುಡಿ ಪುಡಿ ಆಗೋ ಥರನೂ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿದೆ. ಉಪ್ಪು ಮಾತ್ರ ಕರೆಕ್ಟಾಗಿ ಹಾಕೋದನ್ನು ಮರಿಬೇಡಿ. ಇಷ್ಟನ್ನು ಚಕ್ಕೆ ಮಾಡಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಳ್ತಾ ಇದೆ. ನಾ ಅಡುಗೆ ಮಾಡೋಷ್ಟರಲ್ಲಿ ಸುಮಾರು 11 ಗಂಟೆ ಆಯಿತು. ಸ್ಟಾರ್ಟ್ ಮಾಡಿದೆ ಬೇಗನೆ, ಹಸ್ಬೆಂಡು ಹೊರಗಡೆ ಹೊರಟ್ಮೇಲೆ. ಆದರೆ ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಎಲ್ಲನೂ ಮುಗಿಸೋಷ್ಟೊಳಗೆ ನನಗೆ 11 ಗಂಟೆ ಆಗಿತ್ತು. ಸೊ ಚಕ್ಲಿನೂ ಕೂಡ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ, ಇನ್ನೊಂದು ಹಾಕ್ತೀನಿ. ಇನ್ನೊಂದು ಏನಂತಂದರೆ ಚಕ್ಲಿ ಫ್ರೈ ಆಗಿದೆ ಅಂತಂದರೆ ಇಲ್ಲೇನು ಬಬಲ್ಸ್ ಕಾಣ್ತಾ ಇದೆಯಲ್ಲ, ಬಬಲ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಆವಾಗ ಅದು ಫ್ರೈ ಆಗಿದೆ ಅಂತ ನೀವು ಸೈಡಲ್ಲಿ ತೆಗೆದು ಇಡ್ಬೋದು. ಇಲ್ಲಾಂತಂದರೆ ಮೆತ್ತಗಾಗುತ್ತೆ, ಕೆಲವೊಂದು ಆಗಲ್ಲ, ಆ ಥರ ಇರುತ್ತೆ. ನೋಡಿ, ನೀವು ಚಕ್ಲಿ ಹಾಕಿದಾಗ ಬಬಲ್ಸ್ ಥರ ಬರುತ್ತೆ. ಯಾವಾಗ ಬಬಲ್ಸ್ ಕಡಿಮೆ ಆಗುತ್ತೋ ಚಕ್ಲಿ ರೆಡಿ ಆಗಿದೆ ಅಂತ ಅರ್ಥ. ಇದನ್ನೆಲ್ಲ ಒಂದೊಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟೆ. ಇನ್ನು ಹಲ್ವಾ ಮಾತ್ರ ಅದೇ ಬೌಲಲ್ಲಿ ಹಾಗೆ ಇಟ್ಟಿದ್ದೆ, ಬೆಳಗ್ಗೆ ಒಂದು ಟಿಫನ್ ಬಾಕ್ಸಲ್ಲಿ ಹಾಕ್ಕೊಳ್ಳೋಣ ಅಂತ. ಇನ್ನೆಲ್ಲನೂ ಕೂಡ ಅಮ್ಮಂಗೆ ನಾನು ಒಂದಿಷ್ಟು ಬಾಕ್ಸ್
ಬಾಕ್ಸ್ ಎಲ್ಲ ತೊಗೊಂಡೋಗಿ ಕೊಡಬೇಕಿತ್ತು. ಅದೇ ಇತ್ತು, ಅದನ್ನೆಲ್ಲ ಕೊಡೋಣ ಅಂತ ಅಂದ್ಕೊಂಡು. ಇನ್ನು ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಹಿಂಗೆ ಕೆಮ್ಮು ಅಂದಿದ್ದಾಗ ಅವರೊಂದು ರೆಮಿಡಿ ಹೇಳಿದ್ರು. ಏನು ವಿಳೆದೆಲೆಗೆ ಸ್ವಲ್ಪ ಹರಳೆಣ್ಣೆ ಹಚ್ಬಿಟ್ಟು ಬೆಚ್ಚಗೆ ಮಾಡಿ, ಬೆಚ್ಚಗಿರಬೇಕು, ಸ್ಕಿನ್ ಬರ್ನ್ ಆಗೋಷ್ಟು ಬಿಸಿ ಎಲ್ಲ, ಗ್ಯಾಸ್ ಮೇಲೆ ಹಿಂಗೆ ಮಾಡಿಬಿಟ್ಟು ಚೆಸ್ಟ್ ಮೇಲೆ ಹಾಕಿದ್ರೆ ಸ್ವಲ್ಪ ನೈಟಲ್ಲಿ ರಿಲೀಫ್ ಸಿಗುತ್ತೆ ಅಂತ. ಖಂಡಿತವಾಗ್ಲೂ ಇದು ಒಂಥರ ಹಳೆ ಕಾಲದ ಮದ್ದು, ವರ್ಕ್ ಆಗುತ್ತೆ. ತುಂಬ ಕೆಮ್ತಾ ಇದ್ದಾರೆ, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಕಫ ಇದೆ ಅಂದಾಗ ಇದನ್ನು ಮಾಡಿದ್ರೆ ಸ್ವಲ್ಪ ಕಫ ಕಮ್ಮಿ ಆಗುತ್ತೆ, ಅದು ಮೆಲ್ಟ್ ಆಗುತ್ತೆ ಕಫ. ಅದ್ರ ಜೊತೆಗೆ ಅವ್ನಿಗೆ ಕೆಮ್ಮೋದಲ್ಲೇ ರಿಲೀಫ್ ಅನಿಸುತ್ತೆ. ನಿಮಗೆ ಈ ಒಂಥರ ಹಳೆ ಕಾಲದ ರೆಮಿಡಿ ಮೇಲೆ ಏನಾದರೂ ನಂಬಿಕೆ ಇದ್ದರೆ ಹೇಳಿ, ಅಥವಾ ಬೇರೆ ಏನಾದರೂ ಆಪ್ಷನ್ ಇದ್ದರೆ ಕೆಮ್ಮಿಗೆ ಅದನ್ನು ಕೂಡ ಹೇಳಿ, ಟ್ರೈ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.